ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳು ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ಹೊಸ ಅವಕಾಶಗಳ ತಿಂಗಳಾಗಿ ಕಾಣಿಸಿಕೊಳ್ಳಬಹುದು. ಈ ತಿಂಗಳಲ್ಲಿ ನೀವು ಹಿಂದೆ ಮಾಡಿದ ಪ್ರಯತ್ನಗಳ ಫಲವನ್ನು ನಿಧಾನವಾಗಿ ಕಾಣಲು ಅನುಭವಿಸುತ್ತೀರಾ. ಕೆಲವೊಂದು ಯಾವುದೇ ಕೆಲಸಗಳು ವಿಳಂಬವಾಗಿದ್ದರೂ ಕೂಡ ಕೊನೆಗೆ ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ಕುಟುಂಬದ ವಿಚಾರದಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು. ನಿಮ್ಮ ಮಾತಿನ ಮೂಲಕ ಬೇರೆಯವರನ್ನು ಪ್ರಭಾವಿಸುವ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಕೋಪ ಮತ್ತು ಅತಿಯಾದ ಹಠದಿಂದ ಕೆಲವು ಸಂಬಂಧದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾತನಾಡುವಾಗ ಸಮಾಧಾನ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳೋದು ಉತ್ತಮ. ಆದರೂ ಕೂಡ ಜೂನ್ 5ರಿಂದ ಜೂನ್ 10ರವರೆಗೆ ಬಹಳಷ್ಟು ವಿಶೇಷವಾದ ಸಮಯ. ನಿಮ್ಮ ಜೀವನದಲ್ಲಿ ಭೂಕಂಪವನ್ನು ತರುವಂತಹ 4 ದೊಡ್ಡ ಸುದ್ದಿಗಳು ಸಿಗುವಂತಹ ವಿಶೇಷವಾದ ಅಚ್ಚರಿಯ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಶುಭ ಸುದ್ದಿಗಳ ಜೊತೆಗೆ ವಿಶೇಷವಾಗಿರುವಂತಹ ಭಯಾನಕ ಸತ್ಯಗಳು ಹೊರಬರುವಂತಹ ಸಮಯ ಇದಾಗಿರುತ್ತೆ. ಹಾಗಾದರೆ ವೃಶ್ಚಿಕ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಜೂನ್ ತಿಂಗಳು 5, 6, 7, 8, 9, 10 ಸಾಮಾನ್ಯವಾದ ಸಮಯವಲ್ಲ. ಈ ತಿಂಗಳು ನಿಮ್ಮ ವಿಧಿಯ ಬಾಗಿಲನ್ನು ತೆರೆಯುವಂತಹ, ನಿಮ್ಮ ಹಲವಾರು ವರ್ಷಗಳ ಕನಸುಗಳಿಗೆ ಜೀವ ತುಂಬುವ ಮತ್ತು ನಿಮ್ಮ ಕಷ್ಟಗಳಿಗೆ ಪ್ರತಿಫಲ ನೀಡುವ ಒಂದು ಅದ್ಭುತವಾದ ಕಾಲವಾಗಿ ಪರಿಣಮಿಸುತ್ತಿದೆ. ಈ ಜೂನ್ ತಿಂಗಳಲ್ಲಿ ನಡೆಯಲಿರುವ ಕೆಲವು ಅಚ್ಚರಿಯ ಸಂಗತಿಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದರಿಂದಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಪ್ರತಿಯೊಂದು ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ಬಹುದು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ಯಶಸ್ಸನ್ನು ಸಾಧಿಸ್ತೀರಾ, ಯಾವ ರೀತಿ ಒಂದು ವಿಶೇಷವಾಗಿ ಶತ್ರುಗಳನ್ನು ದೂರ ಮಾಡ್ಕೊಳ್ತೀರಾ, ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಯಾವ ರೀತಿ ಸಂತೋಷದಿಂದ ತುಂಬಿರುತ್ತೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇವೆ. ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡಬಹುದು. ಹಣದ ಹರಿವು ಇದ್ರೂ ಕೂಡ ಅನಿರೀಕ್ಷಿತವಾದ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಾಗ ಸಂಪೂರ್ಣವಾದ ಮಾಹಿತಿಯನ್ನು ಪರಿಶೀಲನೆ ಮಾಡಿದ ನಂತರ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತೆ. ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಕುರಿತು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ವೈಯಕ್ತಿಕವಾಗಿರುವಂತಹ ಸಂಪರ್ಕಗಳು ದೊರೆಯುವಂತಹ ಅದ್ಭುತವಾದ ಯೋಗ ಕಂಡುಬರುತ್ತದೆ. ಆದರೆ ಯಾವುದೇ ದೊಡ್ಡ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ನಿಮ್ಮ ಅದೃಷ್ಟ ಈಗ ವಜ್ರಕ್ಕಿಂತಲೂ ಮೌಲ್ಯವಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಅದಕ್ಕೋಸ್ಕರ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವು, ದುಃಖ, ಅನುಮಾನ, ಅವಮಾನ, ಆರ್ಥಿಕ ಸಂಕಷ್ಟ, ಮನಸ್ಸಿನ ಒತ್ತಡ ಇವೆಲ್ಲವೂ ಈಗ ನಿಧಾನವಾಗಿ ಅಂತ್ಯವಾಗುತ್ತೆ. ನೀವು ಮೌನವಾಗಿ ಅನುಭವಿಸಿದಂತಹ ನೋವನ್ನು ದೇವರು ನೋಡಿದ್ದಾರೆ. ನೀವು ಅನೇಕ ಬಾರಿ ಕುಸಿದಿದ್ದರೂ ಮತ್ತೆ ಎದ್ದು ನಿಂತಿದ್ದೀರಾ. ಅದೇ ನಿಮ್ಮ ಶಕ್ತಿ. ಜೂನ್ ತಿಂಗಳು ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರುತ್ತದೆ. ನೀವು ಅಸಾಧ್ಯ ಎಂದುಕೊಂಡಿದ್ದಂತಹ ಕೆಲಸಗಳು ಸಹ ಈಗ ಸಾಧ್ಯವಾಗುವ ಸಮಯ ಬಂದಿದೆ. ಈ ತಿಂಗಳಲ್ಲಿ ವಿಶೇಷವಾದ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಇದರ ಜೊತೆಗೆ ದೇವರ ಆಶೀರ್ವಾದ, ಅನುಗ್ರಹ, ಗುರುಬಲದ ಕೃಪೆಯಿಂದಾಗಿ ನಿಮ್ಮ ದೊಡ್ಡ ಆಸೆಗಳು, ಕನಸುಗಳು ಸಂಪೂರ್ಣವಾಗಿ ನನಸಾಗುವಂತಹ ವಿಶೇಷವಾದ ಸಂದರ್ಭ. ಈಗ 4 ಪ್ರಮುಖವಾದ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಈ ತಿಂಗಳಲ್ಲಿ ವಿಶೇಷವಾಗಿ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ದೇವರ ಆಶೀರ್ವಾದಕ್ಕೆ ಸುಲಭವಾಗಿ ಪಾತ್ರರಾಗ್ತೀರಾ. ನಿಮ್ಮ ಕಷ್ಟಗಳನ್ನು, ದುಃಖವನ್ನು ದೇವರು ನೇರವಾಗಿ ನೋಡಿರೋದ್ರಿಂದ ನಿಮ್ಮ ಜೀವನಕ್ಕೆ ದೊಡ್ಡ ಬದಲಾವಣೆಯನ್ನು ತಂದುಕೊಡ್ತಾರೆ. ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದಂತಹ ಒಂದು ಶುಭವಾದ ಸುದ್ದಿ ಜೂನ್ ಮೊದಲ ವಾರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ತಲುಪಬಹುದು. ಅದು ಉದ್ಯೋಗ ಆಗಿರ್ಬೋದು, ಹಣ, ಮನೆ, ಕುಟುಂಬ ಅಥವಾ ಪ್ರೀತಿಯ ವಿಷಯವಾಗಿರಬಹುದು. ಆದರೆ ಅದು ನಿಮ್ಮ ಮನಸ್ಸಿಗೆ ಅಪಾರವಾದ ಸಂತೋಷ, ಶಾಂತಿ, ನೆಮ್ಮದಿಯನ್ನು ನೀಡುವಂತಹ ಶುಭ ಸುದ್ದಿಯಾಗಿರುತ್ತದೆ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ನೀವು ಹೊರಗೆ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ತುಂಬಾ ಭಾವನಾತ್ಮಕ ವ್ಯಕ್ತಿಗಳು. ನಿಮ್ಮ ಮನಸ್ಸಿನಲ್ಲಿ 1000 ನೋವುಗಳಿದ್ರೂ ಕೂಡ ನೀವು ಅದನ್ನು ಯಾರೊಂದಿಗೂ ಕೂಡ ಹೇಳಿಕೊಳ್ಳೋದಿಲ್ಲ. ಆದರೆ ದೇವರು ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು ಗಮನಿಸಿದ್ದಾರೆ. ಈಗ ನಿಮ್ಮ ಸಮಯ ಪ್ರಾರಂಭವಾಗ್ತಾ ಇದೆ. ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ 4 ದೊಡ್ಡ ಕನಸುಗಳು ನನಸಾಗುತ್ತೆ. ಒಂದೊಂದಾಗಿ ನಿಮ್ಮ ಆಸೆಗಳು ಈಡೇರುತ್ತದೆ. ಅದ್ಭುತವಾದ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೊದಲನೇದಾಗಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೇಕು. ದಾರಿದ್ರ್ಯವನ್ನು ತೊಲಗಿಸಬೇಕು ಅಂತ ಆಸೆ ಪಡ್ತಿರ್ತಕ್ಕಂಥವರಿಗೆ, ಹಣಕಾಸಿನ ಸ್ಥಿತಿ ಬಹಳ ದಿನಗಳಿಂದ ಹಣದ ಕೊರತೆಯಿಂದ ತೊಂದರೆಯನ್ನು ಅನುಭವಿಸ್ತಾ ಇರುವಂಥವ್ರಿಗೆ ಈಗ ಪರಿಸ್ಥಿತಿ ಬದಲಾಗುತ್ತೆ. ಅಪ್ರತ್ಯಕ್ಷವಾಗಿ ಹಣ ಲಾಭ, ಉದ್ಯೋಗದಲ್ಲಿ ಹೊಸ ಅವಕಾಶ, ವ್ಯಾಪಾರದಲ್ಲಿ ದೊಡ್ಡ ಲಾಭ ಅಥವಾ ನಿಂತಿದ್ದಂಥ ಹಣ ಮರಳಿ ಸಿಗುವ ಸಾಧ್ಯತೆ. ನೀವು ಕೈ ಹಾಕುವಂತಹ ಕೆಲಸದಲ್ಲಿ ಯಶಸ್ಸಿನ ಸಂಕೇತಗಳು ಕಾಣಿಸಿಕೊಳ್ತಾ ಹೋಗುತ್ತದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಎಲ್ಲವನ್ನ ಪಡೆದುಕೊಳ್ಬೇಕು, ಶತ್ರುಗಳ ವಿರುದ್ಧ ಜಯವನ್ನು
ಸಾಧಿಸಬೇಕು ಅಂತ ಆಸೆ ಪಡ್ತಿದ್ರು ಅದನ್ನೆಲ್ಲ ಕಂಡುಕೊಳ್ಳುವಂತಹ ಸಮಯ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಅಧ್ಯಯನದಲ್ಲಿ ಅತ್ಯುತ್ತಮವಾದ ಪ್ರಗತಿಯನ್ನು ತಂದುಕೊಡುತ್ತೆ. ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತವರಿಗೆ ಅನುಕೂಲವಾದ ಸಮಯವಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಬಾರ್ದು. ನಿದ್ರೆಯ ಕೊರತೆ, ಮಾನಸಿಕ ಒತ್ತಡ, ತಲೆನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು. ಎಲ್ಲವನ್ನ ಸರಿ ಮಾಡ್ಕೊಳ್ತೀರಾ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮುಖ್ಯವಾಗಿರುತ್ತೆ. ಅವಿವಾಹಿತರಿಗೆ ಹೊಸ ಪರಿಚಯವಾಗುವ ಸಾಧ್ಯತೆ ಇದೆ. ಈಗಾಗಲೇ ಸಂಬಂಧದಲ್ಲಿರ್ತಕ್ಕಂಥವರಿಗೆ ತಮ್ಮ ಸಂಗಾತಿಯ ಭಾವನೆಗೆ ಹೆಚ್ಚು ಗಮನವನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಶುಭ ಕಾರ್ಯಗಳ ಚರ್ಚೆ ನಡೆಯಬಹುದು. ಆಧ್ಯಾತ್ಮಿಕವಾಗಿ ಕೂಡ ಈ ತಿಂಗಳು ನಿಮಗೆ ವಿಶೇಷವಾಗಿರುವಂಥದ್ದು. ದೇವರ ಆರಾಧನೆ, ಮಂತ್ರ ಜಪ, ಧ್ಯಾನ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದ್ದನ್ನೆಲ್ಲ ಪ್ರತಿಯೊಂದನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯ. ಎರಡನೇದಾಗಿ ಕುಟುಂಬ ಮತ್ತು ಸಂಬಂಧಗಳು. ಇತ್ತೀಚಿನ ದಿನದಲ್ಲಿ ಕುಟುಂಬದಲ್ಲಿ ಇದ್ದಂಥ ಅಸಮಾಧಾನ, ದೂರವಸ್ಥೆ ಅಥವಾ ಮನಸ್ತಾಪ ನಿಧಾನವಾಗಿ ಕಡಿಮೆಯಾಗುತ್ತೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇರುವಂಥವರು ಈಗ ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ತಾರೆ. ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಅಥವಾ ಸಂತೋಷದ ಸುದ್ದಿ ನಿಮ್ಮ ಮನೆಯಲ್ಲಿ ಹರ್ಷದ ವಾತಾವರಣವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನೀವು ಪುಣ್ಯವಂತರು. ನೀವು ಅಂದುಕೊಂಡಂತಹ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಶುಭ ಸುದ್ದಿಗಳು ಒಂದರ ನಂತರ ಒಂದು ಬರ್ತಕ್ಕಂತಹ ಸಂತೋಷದ ಸಮಯ. ಮೂರನೇದಾಗಿ ಆರೋಗ್ಯ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ತುಂಬಾನೇ ಕಷ್ಟಪಟ್ಟಿದ್ದೀರಾ, ದಂದಿದ್ದೀರಾ, ವಿಶ್ರಾಂತಿ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಾ. ಆದರೆ ಜೂನ್ ತಿಂಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿದ್ರೆ, ಆತ್ಮವಿಶ್ವಾಸ, ಉತ್ಸಾಹದಲ್ಲಿ ಹೆಚ್ಚಳ, ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಒಂದು ವಿಶೇಷವಾದ ಪ್ರೀತಿ, ಸಾಮರ್ಥ್ಯ ಮತ್ತು ಎಲ್ಲವನ್ನ ಗೆಲ್ಲುವಂತಹ ಹೊಸದಾದ ಒಂದು ಅಂಶಗಳನ್ನು ನಿಮ್ಮ ಜೀವನಕ್ಕೆ ಸಿದ್ಧಿಸಿಕೊಳ್ಳುವಂತಹ ಸಂದರ್ಭ. ನಾಲ್ಕನೇದಾಗಿ ಪ್ರೀತಿ ಮತ್ತು ವೈಯಕ್ತಿಕ ಜೀವನ. ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದರೆ ಅಥವಾ ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿ ಮಾಡ್ತಾ ಇದ್ರೆ ಅಂಥವರು ನಿಮಗೆ ಜೂನ್ ತಿಂಗಳಲ್ಲಿ ಸಿಗುವಂತಹ ಹೊಸ ತಿರುವು ಬರುವ ಸಾಧ್ಯತೆ ಇದೆ. ಯಾರಿಗೋಸ್ಕರ ಕಾಯ್ತಾ ಇದ್ದೀರೋ ನಿಮ್ಮ ಆಸೆ ಪಟ್ಟಿರುವಂತಹ ವ್ಯಕ್ತಿಗಳನ್ನು ನಿಮ್ಮಂತೆ ಮಾಡಿಕೊಳ್ಳುವಂತಹ ಸಮಯ. ಏಕೆಂದರೆ ಈ ಸಂದರ್ಭದಲ್ಲಿ ಜೂನ್ ತಿಂಗಳು ಗ್ರಹಗಳ ಬದಲಾವಣೆಯ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯನ ಒಂದು ಅನುಗ್ರಹ ಸಿಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಮನೆ ಮನಸ್ಸು ನಿಮ್ಮ ಜೀವನವನ್ನು ಬೆಳಕಾಗಿಸುತ್ತದೆ. ಈಗಾಗಲೇ ಸಂಬಂಧದಲ್ಲಿರ್ತಕ್ಕಂಥವರಿಗೆ ತಪ್ಪು ಅರ್ಥಗಳು ದೂರವಾಗಿ ಪ್ರೀತಿ ಗಾಢವಾಗುತ್ತೆ. ಕೆಲವರಿಗೆ ಮಾತುಕತೆಗಳು ಮದುವೆ ಮುಖಾಂತರ ನಡೆಯಬಹುದು. ಒಟ್ಟಾರೆಯಾಗಿ ಒಂದು ಪ್ರಮುಖವಾದ ವಿಷಯವನ್ನು ಮರಿಬಾರ್ದು. ಈ ಸಮಯದಲ್ಲಿ ನಿಮ್ಮ ಎಲ್ಲ ಯೋಜನೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಮೌನವಾಗಿರಿ. ನಿಮ್ಮ ಯಶಸ್ಸು ಸಮಯ ಬಂದಾಗ ಮಾತನಾಡುತ್ತದೆ. ಕೆಲವರು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡಬಹುದು. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಬಹುದು. ಕಣ್ಣು ದೃಷ್ಟಿಗಳು, ವಿಶೇಷವಾದ ದೋಷಗಳನ್ನು ನೀವು ತುಂಬಿಕೊಳ್ಳಬಹುದು. ಆದ್ದರಿಂದ ನಿಮ್ಮ ನಿರ್ಧಾರವನ್ನು ಜಾಣ್ಮೆಯಿಂದ ತೆಗೆದುಕೊಳ್ಬೇಕು. ದೇವರ ಕೃಪೆಗೆ ಪಾತ್ರ ಆಗಬೇಕು. ನಿಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತಿದ್ದಾರೆ. ತಾಳ್ಮೆ ಮತ್ತು ಮೌನವೇ ದೊಡ್ಡ ಶಕ್ತಿ. ಭಗವದ್ಗೀತೆಯಲ್ಲೂ ಹೇಳಲಾಗಿರುವಂತೆ ಸಮಯ ಬಂದಾಗಲೂ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಅದೇ ಮಾತು ಈಗ ನಿಮ್ಮ ಜೀವನದಲ್ಲಿ ಸತ್ಯವಾಗುತ್ತದೆ. ಜೂನ್ ತಿಂಗಳ ಮಧ್ಯಭಾಗ ನಿಮ್ಮ ಅದೃಷ್ಟ ವೇಗವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ನೀವು ಇದುವರೆಗೆ ಅನುಭವಿಸಿದಂತಹ ಪ್ರತಿಯೊಂದು ದುಃಖ, ಕಷ್ಟ, ಸಮಸ್ಯೆ ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಈಗ ದೇವರು ನಿಮ್ಮ ಪರಿಶ್ರಮಕ್ಕೆ ಫಲವನ್ನು ನೀಡಲು ಸಿದ್ಧವಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಘಟನೆ ನಡೆಯಬಹುದು. ಅದು ನಿಮ್ಮ ಇಡೀ ಜೀವನವನ್ನು ಹೊಸ ದಾರಿಗೆ ಕೊಂಡೊಯ್ಯುವ ಸಾಧ್ಯತೆ ಇದೆ. ಈ ಶುಭ ಸಮಯದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಪ್ರತಿದಿನ ಬೆಳಗ್ಗೆ ಮನಸ್ಸಿನ ಶುದ್ಧತೆಯನ್ನು ದೇವರ ಸ್ಮರಣೆ ಮಾಡೋದ್ರ ಜೊತೆಗೆ ನಿಮ್ಮ ಹೃದಯದ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುವ ಸಮಯ ಬರುತ್ತದೆ. ಆದ್ದರಿಂದ ಈ ಕನಸಿನಲ್ಲೂ ಕೂಡ ನಿಮಗೆ ಕೆಲವೊಂದಿಷ್ಟು ವಿಶೇಷವಾದ ಸೂಚನೆಗಳು ಸಿಗಬಹುದು. ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರಬಹುದು. ಜೂನ್ ತಿಂಗಳು ನಿಮ್ಮ ಜೀವನದ ಸುವರ್ಣ ಅಧ್ಯಾಯವಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಜೀವನದಲ್ಲಿ ಸಂತೋಷ, ಹಣ, ಪ್ರೀತಿ, ಗೌರವ, ಶಾಂತಿ ಒಂದೊಂದಾಗಿ ಪ್ರವೇಶ ಮಾಡುತ್ತೆ. ನೀವು ಎದುರಿಸಿದಂತಹ ಪ್ರತಿಯೊಂದು ಕಷ್ಟಕ್ಕೂ ಕೂಡ ದೇವರು ಈಗ ಪ್ರತಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋ ತನಕ ಎಂಥದೇ ಕೆಟ್ಟ ದೃಷ್ಟಿಗಳು, ಎಂಥದೇ ರೀತಿಯ ಕಷ್ಟಗಳು, ಸಾಲದ ಸಮಸ್ಯೆಗಳು ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತರುವಂತಹ ಸಮಯವಾಗಿದೆ. ಇಷ್ಟು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ನಡೆದಂತಹ ಗೊಂದಲ, ಒತ್ತಡ, ಎಲ್ಲ ರೀತಿಯ ತೊಂದರೆಗಳು ಕೂಡ ನಿಧಾನವಾಗಿ ದೂರವಾಗುತ್ತೆ. ಒಟ್ಟಾರೆಯಾಗಿ ಜೂನ್ ತಿಂಗಳು ವೃಶ್ಚಿಕ ರಾಶಿಯವರ ಪರಿಶ್ರಮಕ್ಕೆ ಸಿಗುವ ಫಲ, ಹೊಸ ಅವಕಾಶ ಮೂಡುವಂತಹ ಮತ್ತು ಜೀವನದಲ್ಲಿ ಮುನ್ನಡೆಯುವಂತಹ ಸಾಧ್ಯತೆಗಳಿರೋದ್ರಿಂದ ನೀವು ತಿಂಗಳುಗಳಿಂದ ಕಾಯುತ್ತಿದ್ದಂತಹ ಕನಸುಗಳು ನನಸಾಗುತ್ತೆ. ತಾಳ್ಮೆ, ಆತ್ಮವಿಶ್ವಾಸ ಮತ್ತು ಸರಿಯಾದ ನಿರ್ಧಾರದ ಮೂಲಕ ನೀವು ಉತ್ತಮವಾದ ಯಶಸ್ಸನ್ನು ಗಳಿಸಿಕೊಳ್ತೀರಾ.
ಹೌದು, ಈ ರಾಶಿಯವರಿಗೆ ಕುಟುಂಬದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿರುವಂತಹ ಅನೇಕ ಸಮಸ್ಯೆಗಳಿಗೆ ನಿಧಾನವಾಗಿ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ 5ರಿಂದ 10ನೇ ತಾರೀಕಿನವರೆಗೆ ಉದ್ಯೋಗ, ಹಣಕಾಸಿನ ತೊಂದರೆಗಳು, ಕುಟುಂಬದ ಒತ್ತಡ, ಕಲಹಗಳು, ಮನಸ್ಸಿನ ಅಶಾಂತಿ ಕಡಿಮೆಯಾಗುವ ಲಕ್ಷಣಗಳು ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಕೆಲಸಗಳಲ್ಲಿ ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯವನ್ನು ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಹಲವಾರು ವರ್ಷಗಳ ಕನಸುಗಳು ಸಂಪೂರ್ಣವಾಗಿ ನನಸಾಗುವಂತಹ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುವಂತಹ ಗ್ರಹಗಳ ಬದಲಾವಣೆಯು ಹಲವಾರು ವರ್ಷಗಳ ಸಾರ್ಥಕತೆಯ ಜೀವನವನ್ನು, ನೆಮ್ಮದಿಯ ಬದುಕನ್ನು ಸೃಷ್ಟಿ ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ ನಡೆದಂತಹ ಗೊಂದಲಗಳು, ಒತ್ತಡಗಳು ದೂರವಾಗುತ್ತದೆ. ನೀವು ಅನುಭವಿಸಿದಂತಹ ನಿರಾಸೆ, ನೋವು, ಮಾನಸಿಕ ಹೋರಾಟಗಳಿಗೆ ಈಗ ದೇವರ ಕೃಪೆಯಿಂದ ಉತ್ತರ ದೊರಕುವಂತಹ ಸಮಯ ಸಿಗ್ತಾ ಇದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕವಾದ ಹೊಸ ಆಶಾಭಾವನೆ ಮತ್ತು ಹೊಸ ಆರಂಭದ ಸಂಕೇತವಾಗಿ ಪರಿಣಮಿಸುವಂತಹ ಸಮಯವಾಗಿರೋದ್ರಿಂದ ಸ್ನೇಹಿತರೆ, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳು ಕೂಡ ನಿಮ್ಮ ಹಲವಾರು ವರ್ಷದ ಬದುಕನ್ನು ಒಂದು ಭದ್ರ ಬುನಾದಿಯಾಗಿ ನಿರ್ಮಿಸುತ್ತದೆ. ಈ ಸಮಯದಲ್ಲಿ ವಿಶೇಷವಾದ ಎಚ್ಚರಿಕೆ ಕೂಡ ಅಗತ್ಯವಿದೆ. ಎಲ್ಲರ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡೋದು ಹಾನಿಕಾರಕ. ನಿಮ್ಮ ಒಳ್ಳೆಯತನ ಮತ್ತು ಮೃದು ಸ್ವಭಾವ ಕೆಲವರು ದುರುಪಯೋಗ ಪಡಿಸಿಕೊಳ್ಳಬಹುದು. ಆದ್ದರಿಂದ ಯೋಚನೆ ಮಾಡಿ ಮುಂದುವರಿರಿ. ಧ್ಯಾನ ಮತ್ತು ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ವಿಧಿಯ ತಿರುವಿರಂತಾಗಬಹುದು. ಇಷ್ಟು ದಿನ ನಿಮ್ಮ ವಿರುದ್ಧ ಇದ್ದ ಪರಿಸ್ಥಿತಿಗಳು ಈಗ ನಿಮ್ಮ ಪರವಾಗಿರಲು ಪ್ರಾರಂಭಿಸುತ್ತವೆ. ನಿಮ್ಮ ವಿರೋಧಿಗಳು ನಿಧಾನವಾಗಿ ದುರ್ಬಲರಾಗ್ತಾರೆ ಮತ್ತು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದಾಗಿದೆ. ನೀವು ಕಳೆದುಕೊಂಡ ಗೌರವ, ಸಂತೋಷ, ಆತ್ಮವಿಶ್ವಾಸ ಮತ್ತೆ ಜೀವಂತವಾಗಿ ಮರಳಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ದೇವರ ಆಶೀರ್ವಾದ, ಸಂಪೂರ್ಣವಾದ ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಶಕ್ತಿ, ಚೈತನ್ಯ, ಮುಂದಿನ ದಿನಗಳಲ್ಲಿ ಅದೃಷ್ಟ, ಶುಭ ಸುದ್ದಿ ನಿಮ್ಮ ಮನಸ್ಸಿಗೆ ಅಪಾರವಾದ ಸಂತೋಷವನ್ನು ತರುತ್ತದೆ. ಆದ್ದರಿಂದ ದೇವರ ಮೇಲೆ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಬೇಡಿ. ನಿಮ್ಮ ಪರಿಶ್ರಮವನ್ನು ನಂಬಿ ಕೆಲಸವನ್ನು ಮುಂದುವರಿಸಿ ಮತ್ತು ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಪರಿಸ್ಥಿತಿಯಲ್ಲಿ ಕೂಡ ಕಷ್ಟ ಬಂದರೂ ಕೂಡ ಧೈರ್ಯದಿಂದ ಮುಂದುವರಿಸುವುದನ್ನು ನಿಲ್ಲಿಸಬೇಡಿ. ಧೈರ್ಯವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಸಮಯ ಈಗ ಅದ್ಭುತವಾಗಿ ಶುರುವಾಗಿದೆ. ಇದನ್ನು ಸಂತೋಷ ಮತ್ತು ಶಾಂತಿ, ನೆಮ್ಮದಿಯಿಂದ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.